ಕುಳಿತುಕೊಳ್ಳಿ ಸರ್. ನಾನು ಇಲ್ಲಿ ಕುಳಿತುಕೊಳ್ಳಲು ಬಂದಿಲ್ಲ. ಇಲ್ಲಿ ಇಂದ್ರ ಅಂದ್ರೆ ಯಾರು? ಯಾಕೆ ಸರ್? ಇಂದ್ರ ಅಂದ್ರೆ ನನ್ನ ತಮ್ಮ ಅಂತದೇನು ತಪ್ಪು ಮಾಡಿದ ಸಾಹೇಬ್ರೆ? ಅವನು ಶ್ರೀಮಂತ ಭಗವಾನನ ಅಕ್ಕನ ಮಗಳನ್ನು ಕೊಲೆ ಮಾಡಿದ್ದಾನೆ. ಇಲ್ಲ ಸಾಹೇಬ್ರೆ, ನಾನು ಕೊಲೆ ಮಾಡಿಲ್ಲ. ಬಾಯಿ ಮುಚ್ಚಾಯ ಸರ್. ನೀನಲ್ಲದೆ ನಿಮ್ಮ ಅಪ್ಪ ಮಾಡಿದ್ದಾನೇನೋ? ಅದಕ್ಕೆ ಬೇಕಾದ ಸಾಕ್ಷಿ ಇಲ್ಲದೆ ಮನೆ ತನಕ ಬರುತ್ತೇವೇನೋ? ಸಾಹೇಬ್ರೆ, ತಾವು ಎಲ್ಲೋ ಹೋಗಬೇಕಾದವರು ಬಹುಶಃ ದಾರಿ ತಪ್ಪಿ ಇಲ್ಲಿ ಬಂದಂತೆ ಕಾಣುತ್ತಿದೆ. ನೋಡಿ ಸಾಹೇಬ್ರೆ, ನನ್ನ ತಮ್ಮ ಕೊಲೆ ಮಾಡುವಷ್ಟು ಕಟುಕನಲ್ಲ ಸರ್. ಕೊಲೆ ಮಾಡುವ ಕಟುಕನಲ್ಲ. ಲೇ ಧರ್ಮ, ಪೊಲೀಸ್ ಅಧಿಕಾರಿಗೆ ಎದುರು ವಾದಿಸುವೇನೋ ನಾಳೆ ಆಯ್ತು ನನ್ನ ಮಗನೇ. ಹಾಗಾದರೆ ಅವನ ಪ್ರೇಯಸಿಯನ್ನು ಕೊಂದವರು ಯಾರಂತ ಅವನನ್ನೇ ಕೇಳು. ಸಾಹೇಬರು ಹೇಳುತ್ತಿರೋ ಮಾತು ನಿಜವೇ? ಮಾತಾಡೋಣ. ಆ ಹುಡುಗಿಯ ಕೊಲೆ ನೀನು ಮಾಡಿದ್ಯಾ? ಇಲ್ಲ, ಪ್ರೀತಿಸಿದ ಪ್ರೇಯಸಿಯನ್ನು ಕೊಂದು ಪ್ರೇಮ ಕೈದು ನಾನಕ್ಕನಾಗಲಿ. ಆ ಕೊಲೆಗೂ ನನಗೂ ಯಾವ ಸಂಬಂಧವೂ ಇಲ್ಲಣ್ಣ. ಇದು ನಮ್ಮ ಕುಲದೇವರ ಆಣೆಗೂ ಸತ್ಯವಣ್ಣ, ಸತ್ಯ. ಧರ್ಮ, ಹಾಗಾದರೆ ನೋಡು ಈ ಸಾಕ್ಷಿಗಳನ್ನು. ಆಗ ತಿಳಿಯುತ್ತದೆ ನಿಜ ಯಾವುದು ಸುಳ್ಳು ಯಾವುದು ಅಂತ. ಅಯ್ಯೋ ದೇವರೇ, ಈ ಭಾವಚಿತ್ರಗಳು ನೋಡಿದಂತೆ ನನ್ನ ಹೃದಯವೇ ಚೂರಾದಂತೆ ಭಾಸವಾಗುತ್ತಿದೆಯಲ್ಲ. ಈ ಭಾವಚಿತ್ರ ನೋಡಿದ ಮೇಲೆ ಇವನೇ ನಿಜವಾದ ಕೊಲೆಗಾರನೆಂಬುದು ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಣ್ಣ, ನನಗೂ ಈ ನಿನ್ನ ತಮ್ಮನ ಮೇಲೆ ಸಂಶಯವೇ. ನೋಡಿದ ಶ್ರೀರಾಮನೇ ನೀನೇ ಕೊಲೆಗಾರನೆಂದು. ಹೊಡೆ ಅಣ್ಣ, ಹೊಡೆ. ನಿನ್ನ ಮನ ತಡೆಯವರೆಗೂ ಹೊಡೆ. ಆದರೆ ಪ್ರೀತಿಸಿದ ಪ್ರೇಯಸಿಯನ್ನು ಕೊಲೆ ಮಾಡುವಂತ ಪ್ರೇಮ ಕೈದಿ ನಾನಲ್ಲ. ಕೊಲೆಗೊಡುಗನ ಕೈಗಳಿಂದ ನನ್ನ ಪಾದ ಕೊಟ್ಟು ಯೋಗ್ಯತೆ ಇಲ್ಲ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದಕ್ಕೆ ನನಗಿಂತೂ ಇಂತಹ ವಿಷಮಯ ಪ್ರತಿ ತಂದೊಡ್ಡಿದೆಯಲ್ಲೋ. ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿ ಬಂದ ನನಗೆ ನೀನೇ ನನ್ನ ಕಣ್ಣಿಗೆ ಮುಳ್ಳಾಗಿ ಚುಚ್ಚಿದೆಯಲ್ಲೋ. ನೋ ಕೊಲೆಘಾತುಕ. ನಾಚಿಕೆ ಆಗುತ್ತದಲ್ಲೋ ಅವನಿಗೆ. ಸಾಹೇಬ್ರೆ, ಎಳೆದುಕೊಂಡು ಹೋಗಿ ಅವರನ್ನ. ಹಾಗೆಲ್ಲ ನುಡಿಯಬೇಡಣ್ಣ. ನಿನ್ನ ಮಾನ ಕಳೆಯುವಂತ ಕೆಲಸ ನಾನೆಂದು ಮಾಡಲಾರಣ್ಣ, ಎಂದು ಮಾಡಲಾರೆ. ಬಾಯಿ ಮುಚ್ಚಬಲ್ಲೆ ಮತ್ತೊಮ್ಮೆ ಉಳಿದ್ರು ನಿನ್ನ ಇಲೇಸಿ ಬಾಯಿಂದ ಅಣ್ಣ ಎಂಬ ಪವಿತ್ರ ಶಬ್ದವನ್ನ ಈ ನಿನ್ನ ಚುಚ್ಚು ಮಾತಿನಾದ ತುಂಡುಗಳಾಗಿ ಕತ್ತರಿಸಿ ಬಿಡೋಣ. ಹಾಗಲಾದರೂ ಸಂತೋಷದಿಂದ ಜೀವ ಬಿಡುತ್ತೇನೆ. ಆದರೆ ಒಂದಂತೂ ಸತ್ಯವಣ್ಣ, ಎಂದೆಂದಿಗೂ ದೇವ ರೂಪದ ನಿನ್ನ ಹೆಸರಿಗೆ ಕೊಂದು ತರುವುದಾಗಲಿ, ನಿನ್ನ ಘನತೆಗೆ ಮಣ್ಣು ತೋರುವಂತ ಕೆಲಸ ನಾನೆಂದು ಮಾಡಲಾರೆ ಅಣ್ಣ, ಎಂದು ಮಾಡಲಾರೆ. ಈ ಹುಣ್ಣಿಗೆ ಕನ್ನಡ ಬೇಕೇನೋ? ನೋಡು ಈ ಭಾವಚಿತ್ರವನ್ನ. ಸಾಹೇಬ್ರೆ, ಎಳೆದುಕೊಂಡು ಹೋಗಿ ಅವರನ್ನ. ನಾನು ನೆನಪರಾಧಿ ಅಣ್ಣ, ನೆನಪರಾಧಿ. ಸಾಹೇಬ್ರೆ, ನನ್ನ ತಮ್ಮ ತಪ್ಪು ಮಾಡಿ ಕಾಣುತ್ತದೆ. ನೋಡಿ ಸಾಹೇಬ್ರೆ, ಈ ಸಾರಿ ಒಂದು ಸಾಲ ಅಂತ ನಾವು ಬಿಟ್ಟುಬಿಡಿ ಸಾಹೇಬ್ರೆ. ಬೇಕಾದ್ರೆ ನಿಮ್ಮ ಬಾಳಲಿದ್ದಾರೆ. ನಿಮ್ಮ ದೇವು ಲೆಕ್ಕರಿಗೆ ತುಂಡು ಬಿಡುತ್ತಿದ್ದವು. ನಿಮ್ಮ ಮೈ ಮೇಲಿನ ಕಾಗಿಗೆ ಬೆಲೆ ನೀಡಿ ಸುಮ್ಮನೆ ಅಷ್ಟೇ. ಬಡವ, ಮುಗ್ಧ ಹುಡುಗಿಯನ್ನು ಕೊಲೆ ಮಾಡಿ ಅರೆಸ್ಟ್ ಮಾಡಲು ಬಂದ ನನ್ನ ಮೇಲೆ ಆಡುತ್ತಿದ್ದೀಯಾ? ಸಾಹೇಬರೇ, ನೀವು ನಿಜವಾಗಲು ಒಂದೇ ರಕ್ತಕ್ಕೆ